ನಮಸ್ಕಾರ ವೀಕ್ಷಕರೇ. ಉದ್ಯೋಗ ಜೀವನದ ಆರಂಭದಲ್ಲಿ ಆದಾಯ, ಜೀವನ ಶೈಲಿ, ಮನೆ, ವಾಹನ, ಮಕ್ಕಳ ಶಿಕ್ಷಣ ಇವೆಲ್ಲವೂ ಮುಖ್ಯವಾಗಿ ಕಾಣುತ್ತವೆ. ಆದರೆ ವಯಸ್ಸು ಮುಂದುವರಿದಂತೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ನಿಧಾನವಾಗಿ ಮೂಡುತ್ತದೆ. ನಿವೃತ್ತಿಯಾದ ನಂತರ ನನ್ನ ಜೀವನ ಹೇಗಿರುತ್ತದೆ? ಆದಾಯದ ಮೂಲ ಏನು? ತಿಂಗಳಿಗೆ ಖರ್ಚುಗಳನ್ನು ಹೇಗೆ ನಿಭಾಯಿಸಬೇಕು? ಈ ಪ್ರಶ್ನೆಗಳು ವಿಶೇಷವಾಗಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಕಾಡುತ್ತವೆ. ಏಕೆಂದರೆ ಸರ್ಕಾರಿ ಉದ್ಯೋಗಿಗಳಂತೆ ಖಚಿತವಾದ ಸರ್ಕಾರಿ ಪಿಂಚಣಿ ವ್ಯವಸ್ಥೆ ಅವರಿಗಿರುವುದಿಲ್ಲ. ಆದರೆ ಇಲ್ಲಿ ಒಂದು ಸಮಾಧಾನಕರ ವಿಷಯವೇನೆಂದರೆ, ನೀವು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇಪಿಎಫ್ಒ ಸದಸ್ಯರಾಗಿದ್ದರೆ ನಿವೃತ್ತಿ ಜೀವನ ಸಂಪೂರ್ಣವಾಗಿ ನಿರಾಶಾದಾಯಕವಾಗಿರಬೇಕಿಲ್ಲ. ಇಪಿಎಫ್ಒ ಅಡಿಯಲ್ಲಿರುವ ಇಪಿಎಸ್ ಅಂದರೆ ಉದ್ಯೋಗಿ ಪಿಂಚಣಿ ಯೋಜನೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿಯ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಬಹುತೇಕ ಉದ್ಯೋಗಿಗಳು ತಮ್ಮ ಸಂಬಳದಿಂದ ಪಿಎಫ್ ಕಡಿತವಾಗುತ್ತದೆ ಎಂಬುದು ಗೊತ್ತಿರುತ್ತದೆ. ಆದರೆ ಅದರ ಒಂದು ಭಾಗ ಪಿಂಚಣಿಗಾಗಿ ಮೀಸಲಾಗುತ್ತದೆ ಎಂಬ ವಿಷಯವನ್ನು ಬಹಳಷ್ಟು ಜನರು ಸ್ಪಷ್ಟವಾಗಿ ತಿಳಿದುಕೊಂಡಿಲ್ಲ. ಈ ಕಾರಣದಿಂದಲೇ ಇಂದು ನಾವು ಈ ವಿಷಯವನ್ನು ಸರಳವಾಗಿ, ವಿವರವಾಗಿ ಮತ್ತು ಸ್ಪಷ್ಟವಾಗಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಮೊದಲು ನಾವು ಅರ್ಥಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಇಪಿಎಫ್ಒ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖ ಭಾಗಗಳಿವೆ. ಒಂದೆಡೆ ನೌಕರರ ಭವಿಷ್ಯ ನಿಧಿ, ಮತ್ತೊಂದೆಡೆ ಉದ್ಯೋಗಿ ಪಿಂಚಣಿ ಯೋಜನೆ. ನಿಮ್ಮ ಸಂಬಳದಿಂದ ಪ್ರತಿ ತಿಂಗಳು 12% ಭಾಗವನ್ನು ಪಿಎಫ್ಗೆ ಕಡಿತ ಮಾಡಲಾಗುತ್ತದೆ. ಅದೇ ಪ್ರಮಾಣದ ಕೊಡುಗೆಯನ್ನು ಉದ್ಯೋಗದಾತ ಸಂಸ್ಥೆಯು ನಿಮ್ಮ ಖಾತೆಗೆ ಜಮೆ ಮಾಡುತ್ತದೆ. ಆದರೆ ಉದ್ಯೋಗದಾತನ ಕೊಡುಗೆಯೊಳಗಿನ ಒಂದು ನಿರ್ದಿಷ್ಟ ಭಾಗವನ್ನು ಪಿಂಚಣಿ ಯೋಜನೆಗೆ ವರ್ಗಾಯಿಸಲಾಗುತ್ತದೆ. ಇದೇ ನಿಮ್ಮ ಭವಿಷ್ಯದ ಪಿಂಚಣಿಗ ಆಧಾರವಾಗುತ್ತದೆ. ಅಂದರೆ ನೀವು ಪ್ರತಿದಿನ ಕೆಲಸ ಮಾಡುವಾಗ ಅಜ್ಞಾತವಾಗಿ ನಿಮ್ಮ ನಿವೃತ್ತಿ ಜೀವನದ ಭದ್ರತೆಯು ನಿರ್ಮಾಣವಾಗುತ್ತಿರುತ್ತದೆ. ಇದೀಗ ಪ್ರಶ್ನೆ ಏನೆಂದರೆ, ಈ ಪಿಂಚಣಿ ಎಲ್ಲರಿಗೂ ಸಿಗುತ್ತದೆಯೇ? ಇಲ್ಲ, ಇದಕ್ಕೆ ಕೆಲವು ನಿಯಮಗಳು ಮತ್ತು ಷರತ್ತುಗಳಿವೆ. ಉದ್ಯೋಗಿ ಪಿಂಚಣಿ ಯೋಜನೆಯ ಪ್ರಕಾರ ಪಿಂಚಣಿಗೆ ಅರ್ಹರಾಗಲು ಕನಿಷ್ಠ 10 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿರಬೇಕು. ಇದನ್ನು ಪಿಂಚಣಿ ಸೇವೆ ಎಂದು ಕರೆಯಲಾಗುತ್ತದೆ. ಅಂದರೆ ನೀವು 10 ವರ್ಷಕ್ಕಿಂತ ಕಡಿಮೆ ಕಾಲ ಪಿಎಫ್ ಮತ್ತು ಪಿಂಚಣಿ ಯೋಜನೆಯಲ್ಲಿ ಸದಸ್ಯರಾಗಿದ್ದರೆ ನಿಮಗೆ ಮಾಸಿಕ ಪಿಂಚಣಿ ದೊರೆಯುವುದಿಲ್ಲ. ಆದರೆ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸೇವೆ ಪೂರ್ಣಗೊಳಿಸಿದ್ದರೆ ನೀವು ಪಿಂಚಣಿಗೆ ಅರ್ಹರಾಗುತ್ತೀರಿ. ಪೂರ್ಣ ಪಿಂಚಣಿ ಪಡೆಯಲು ಸಾಮಾನ್ಯವಾಗಿ 58 ವರ್ಷ ವಯಸ್ಸು ತಲುಪಿರಬೇಕು. ಇಲ್ಲಿ ಇನ್ನೊಂದು ಮಹತ್ವದ ಅಂಶವಿದೆ. ಕೆಲವರು 58 ವರ್ಷಕ್ಕೆ ಮುನ್ನವೇ ಪಿಂಚಣಿ ಪಡೆಯಲು ಬಯಸುತ್ತಾರೆ. ಉದಾಹರಣೆಗೆ 50 ವರ್ಷ ಅಥವಾ 55 ವರ್ಷದಲ್ಲೇ ಕೆಲಸ ನಿಲ್ಲಿಸಿ ಪಿಂಚಣಿ ಆರಂಭಿಸಬೇಕು ಎಂದುಕೊಳ್ಳಬಹುದು. ಆದರೆ ಇಪಿಎಫ್ಒ ನಿಯಮಗಳ ಪ್ರಕಾರ 58 ವರ್ಷಕ್ಕೆ ಮುನ್ನ ಪಿಂಚಣಿ ಆರಂಭಿಸಿದರೆ ಪಿಂಚಣಿಯಲ್ಲಿ ಕಡಿತವಾಗುತ್ತದೆ. ಪ್ರತಿ ವರ್ಷಕ್ಕೆ 4% ಕಡಿತವನ್ನು ಅನ್ವಯಿಸಲಾಗುತ್ತದೆ. ಅಂದರೆ ನೀವು 8 ವರ್ಷ ಮೊದಲೇ ಪಿಂಚಣಿ ಆರಂಭಿಸಿದರೆ ನಿಮ್ಮ ಪಿಂಚಣಿಯಲ್ಲಿ ಗಣನೀಯ ಕಡಿತ ಆಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು 58 ವರ್ಷ ವಯಸ್ಸುವರೆಗೆ ಕಾಯುವುದು ಆರ್ಥಿಕವಾಗಿ ಲಾಭದಾಯಕ. ಇದೀಗ ಪಿಂಚಣಿ ಲೆಕ್ಕಾಚಾರ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಹಳಷ್ಟು ಜನರಿಗೆ ಪಿಂಚಣಿ ಲೆಕ್ಕಾಚಾರ ಅಂದರೆ ಕಷ್ಟದ ಗಣಿತದಂತೆ ಕಾಣುತ್ತದೆ. ಆದರೆ ವಾಸ್ತವದಲ್ಲಿ ಇದು ಬಹಳ ಸರಳವಾದ ಸೂತ್ರದ ಮೇಲೆ ಆಧಾರಿತವಾಗಿದೆ. ಇಪಿಎಫ್ಒ ನಿಗದಿಪಡಿಸಿರುವ ಸೂತ್ರ ಹೀಗಿದೆ: ಪಿಂಚಣಿ ಸಂಬಳ ಗುಣಿಸಿದ ಒಟ್ಟು ಸೇವಾ ವರ್ಷಗಳು, ಅದನ್ನು 70ರಿಂದ ಭಾಗಿಸಿದರೆ ಸಿಗುವ ಮೊತ್ತವೇ ಮಾಸಿಕ ಪಿಂಚಣಿ. ಇಲ್ಲಿ ಪಿಂಚಣಿ ಸಂಬಳ ಎಂದರೆ ನಿಮ್ಮ ಕೊನೆಯ 12 ತಿಂಗಳ ಸರಾಸರಿ ಮೂಲ ವೇತನ ಮತ್ತು ದುಬಾರಿ ಭತ್ಯೆ. ಆದರೆ ಇಲ್ಲಿ ಒಂದು ಮಿತಿ ಇದೆ. ಇಪಿಎಫ್ಒ ನಿಯಮಗಳ ಪ್ರಕಾರ ಪಿಂಚಣಿ ಲೆಕ್ಕಾಚಾರಕ್ಕೆ ಗರಿಷ್ಠ ಸಂಬಳ ಮಿತಿ ತಿಂಗಳಿಗೆ 15,000 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ಅಂದರೆ ನಿಮ್ಮ ನಿಜವಾದ ಸಂಬಳ ಎಷ್ಟೇ ಹೆಚ್ಚಿನದಾದರೂ ಸಹ ಪಿಂಚಣಿ ಲೆಕ್ಕಾಚಾರದಲ್ಲಿ 15,000 ರೂಪಾಯಿ ಮಾತ್ರ ಪರಿಗಣಿಸಲಾಗುತ್ತದೆ. ಆದರೂ ಸಹ ಮಧ್ಯಮ ವರ್ಗದ ಉದ್ಯೋಗಿಗಳಿಗೆ ಇದು ಒಂದು ಪ್ರಮುಖ ಭದ್ರತಾ ವ್ಯವಸ್ಥೆ. ಈಗ ಒಂದು ಉದಾಹರಣೆಯ ಮೂಲಕ ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ಕಿಶೋರ್ ಎಂಬ ಉದ್ಯೋಗಿಯನ್ನು ತೆಗೆದುಕೊಳ್ಳೋಣ. ಕಿಶೋರ್ ಅವರು ಯುವ ವಯಸ್ಸಿನಲ್ಲೇ ಕೆಲಸ ಆರಂಭಿಸಿ ನಿರಂತರವಾಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇಪಿಎಫ್ಒ ಮತ್ತು ಇಪಿಎಸ್ ಯೋಜನೆಯಲ್ಲಿ ಸದಸ್ಯರಾಗಿದ್ದಾರೆ ಎಂದು ಭಾವಿಸೋಣ. 2026ರಲ್ಲಿ ಅವರು ನಿವೃತ್ತಿಯಾಗುತ್ತಾರೆ ಎಂದು ಊಹಿಸೋಣ. ಅವರ ಒಟ್ಟು ಸೇವಾ ಅವಧಿ ಅಂದರೆ ಇಪಿಎಸ್ ಕೊಡುಗೆ ಸಲ್ಲಿಸಿದ ಅವಧಿ 50 ವರ್ಷಗಳಾಗಿದೆ ಎಂದು ಕಲ್ಪಿಸೋಣ. ಇದು ವಾಸ್ತವಿಕ ಜೀವನದಲ್ಲಿ ಅಪರೂಪವಾದರೂ ಲೆಕ್ಕಾಚಾರವನ್ನು ಸರಳವಾಗಿ ಅರ್ಥಮಾಡಿಕೊಳ್ಳಲು ಉದಾಹರಣೆಯಾಗಿ ಬಳಸಬಹುದು. ಇಪಿಎಫ್ಒ ನಿಯಮಗಳ ಪ್ರಕಾರ ಪಿಂಚಣಿ ಲೆಕ್ಕಾಚಾರಕ್ಕೆ ಗರಿಷ್ಠ ಸಂಬಳ ಮಿತಿ ತಿಂಗಳಿಗೆ 15,000 ರೂಪಾಯಿ. ಆದ್ದರಿಂದ ಕಿಶೋರ್ ಅವರ ಪಿಂಚಣಿಯನ್ನು ಈ ರೀತಿಯಲ್ಲಿ ಲೆಕ್ಕ ಹಾಕಲಾಗುತ್ತದೆ: 15,000 ರೂಪಾಯಿ ಗುಣಿಸಿದ 50 ವರ್ಷಗಳು, ಅದನ್ನು 70ರಿಂದ ಭಾಗಿಸಿದರೆ ಸಿಗುವ ಮೊತ್ತ ಸುಮಾರು 10,714 ರೂಪಾಯಿ.
ಅಂದರೆ ಕಿಶೋರ್ ನಿವೃತ್ತಿಯಾದ ನಂತರ ಪ್ರತಿ ತಿಂಗಳು ಸರಿಸುಮಾರು 10,700 ರೂಪಾಯಿ ಪಿಂಚಣಿ ಪಡೆಯಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೇನೆಂದರೆ ಇದು ಕೇವಲ ಮೂಲ ಲೆಕ್ಕಾಚಾರ. ಕಾಲಕಾಲಕ್ಕೆ ಸರ್ಕಾರ ಮತ್ತು ಇಪಿಎಫ್ಒ ಸಂಸ್ಥೆ ಕೆಲವು ಬದಲಾವಣೆಗಳನ್ನು ಮಾಡಬಹುದು, ಮಿತಿಗಳನ್ನು ಪರಿಶರ್ಭಿಸಬಹುದು, ಹೊಸ ನಿಯಮಗಳನ್ನು ತರಬಹುದು. ಆದ್ದರಿಂದ ಭವಿಷ್ಯದಲ್ಲಿ ಪಿಂಚಣಿ ಮೊತ್ತದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ಪ್ರಸ್ತುತ ನಿಯಮಗಳ ಆಧಾರದ ಮೇಲೆ ನೋಡಿದರೆ ಇಂತಹ ಲೆಕ್ಕಾಚಾರ ಅನ್ವಯಿಸುತ್ತದೆ. ಇದೀಗ ಮತ್ತೊಂದು ಪ್ರಶ್ನೆ ಬರುತ್ತದೆ. ಎಲ್ಲ ಉದ್ಯೋಗಿಗಳಿಗೂ 50 ವರ್ಷಗಳ ಸೇವೆ ಸಾಧ್ಯವೇ? ಬಹುತೇಕ ಜನರು 20, 25, 30 ಅಥವಾ 35 ವರ್ಷಗಳ ಸೇವೆ ಮಾಡುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಪಿಂಚಣಿ ಎಷ್ಟು ಸಿಗುತ್ತದೆ? ಉದಾಹರಣೆಗೆ, ಒಬ್ಬ ಉದ್ಯೋಗಿ 30 ವರ್ಷಗಳ ಸೇವೆ ಪೂರ್ಣಗೊಳಿಸಿದ್ದಾನೆ ಎಂದು ತೆಗೆದುಕೊಳ್ಳೋಣ. ಪಿಂಚಣಿ ಸಂಬಳ 15,000 ರೂಪಾಯಿ ಎಂದು ಪರಿಗಣಿಸಿದರೆ 15,000 ಗುಣಿಸಿದ 30 ಅದನ್ನು 70ರಿಂದ ಭಾಗಿಸಿದರೆ ಪಿಂಚಣಿ ಮೊತ್ತ ಸುಮಾರು 6,400 ರೂಪಾಯಿಗಳಷ್ಟಾಗುತ್ತದೆ. ಅಂದರೆ ಸೇವಾ ವರ್ಷಗಳು ಹೆಚ್ಚಾದಂತೆ ಪಿಂಚಣಿ ಮೊತ್ತವೂ ಹೆಚ್ಚಾಗುತ್ತದೆ. ಈ ಕಾರಣದಿಂದಲೇ ಹಣಕಾಸು ತಜ್ಞರು ಹೇಳುವ ಮಾತೇನೆಂದರೆ ಸಾಧ್ಯವಾದಷ್ಟು ಹೆಚ್ಚು ವರ್ಷಗಳವರೆಗೆ ಪಿಎಫ್ ಮತ್ತು ಇಪಿಎಸ್ ಯೋಜನೆಯಲ್ಲಿ ಸದಸ್ಯರಾಗಿರುವುದು ಅತ್ಯಂತ ಲಾಭದಾಯಕ. ಕೆಲಸ ಬದಲಾಯಿಸುವಾಗಲೂ ಪಿಎಫ್ ಖಾತೆಯನ್ನು ವರ್ಗಾಯಿಸಿಕೊಂಡು ಮುಂದುವರಿಯಬೇಕು. ಕೆಲವರು ಕೆಲಸ ಬದಲಾಯಿಸಿದಾಗ ಪಿಎಫ್ ಹಣವನ್ನು ಹಿಂಪಡೆಯುತ್ತಾರೆ. ಇದರಿಂದ ತಾತ್ಕಾಲಿಕವಾಗಿ ಹಣ ಸಿಗಬಹುದು, ಆದರೆ ದೀರ್ಘಾವಧಿಯಲ್ಲಿ ಪಿಂಚಣಿ ಲಾಭವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. 10 ವರ್ಷಕ್ಕಿಂತ ಕಡಿಮೆ ಸೇವೆ ಇದ್ದರೆ ಪಿಂಚಣಿಯ ಹಕ್ಕು ಇಲ್ಲ ಎಂಬುದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು. ಇದೀಗ ಪಿಂಚಣಿಯ ಮಹತ್ವದ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸೋಣ. ಇಂದು ಜೀವನ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆರೋಗ್ಯ ವೆಚ್ಚಗಳು, ಔಷಧಿ ವೆಚ್ಚಗಳು, ಮನೆ ಖರ್ಚು, ವಿದ್ಯುತ್, ನೀರು, ಆಹಾರ, ಸಾರಿಗೆ ಎಲ್ಲವೂ ದುಬಾರಿಯಾಗುತ್ತಿವೆ. ನಿವೃತ್ತಿಯಾದ ನಂತರ ನಿಯಮಿತ ಆದಾಯವಿಲ್ಲದಿದ್ದರೆ ಈ ವೆಚ್ಚಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ತಿಂಗಳಿಗೆ 5,000, 6,000 ಅಥವಾ 10,000 ರೂಪಾಯಿ ಪಿಂಚಣಿ ಕೂಡ ದೊಡ್ಡ ಸಹಾಯವಾಗಬಹುದು. ಇದು ನಿಮ್ಮ ಸಂಪೂರ್ಣ ಖರ್ಚನ್ನು ಮುಚ್ಚದೇ ಇರಬಹುದು, ಆದರೆ ಕನಿಷ್ಠ ಬೂನಿತ ಅಗತ್ಯಗಳಿಗೆ ಒಂದು ಆಧಾರವಾಗುತ್ತದೆ. ಇಪಿಎಫ್ಒ ಪಿಂಚಣಿ ವ್ಯವಸ್ಥೆಯನ್ನು ಸಂಪೂರ್ಣ ಭರವಸೆಯ ಆದಾಯ ಮೂಲ ಎಂದು ಮಾತ್ರ ನೋಡಬಾರದು. ಇದು ನಿಮ್ಮ ನಿವೃತ್ತಿ ಜೀವನದ ಒಂದು ಮೂಲ ಆಧಾರ. ಜೊತೆಗೆ ನೀವು ಸ್ವತಂತ್ರವಾಗಿ ಇನ್ನೂ ಕೆಲವು ಉಳಿತಾಯ ಮತ್ತು ಹೂಡಿಕೆ ಯೋಜನೆಗಳನ್ನು ಮಾಡಿಕೊಂಡಿರಬೇಕು. ಉದಾಹರಣೆಗೆ ಜೀವ ವಿಮಾ ಯೋಜನೆಗಳು, ಮ್ಯೂಚುವಲ್ ಫಂಡ್ ಹೂಡಿಕೆಗಳು, ಬ್ಯಾಂಕ್ ಠೇವಣಿಗಳು, ನಿವೃತ್ತಿ ಯೋಜನೆಗಳು ಇವುಗಳ ಮೂಲಕ ನೀವು ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಭದ್ರಪಡಿಸಬಹುದು. ಇಪಿಎಫ್ಒ ಪಿಂಚಣಿ ಒಂದು ಕಂಬದಂತೆ, ಉಳಿದ ಹೂಡಿಕೆಗಳು ಇನ್ನಷ್ಟು ಬೆಂಬಲದ ಕಂಬಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಇನ್ನೊಂದು ಮಹತ್ವದ ವಿಷಯವನ್ನು ತಿಳಿದುಕೊಳ್ಳಬೇಕು. ಕೆಲವರು ಪಿಂಚಣಿ ಮೊತ್ತ ತುಂಬಾ ಕಡಿಮೆ ಎಂದು ಭಾವಿಸಿ ಈ ವ್ಯವಸ್ಥೆಯ ಮಹತ್ವವನ್ನು ಕಡಿಮೆ ಮಾಡುತ್ತಾರೆ. ಆದರೆ ನಾವು ಇಲ್ಲಿ ದೊಡ್ಡ ಚಿತ್ರವನ್ನು ನೋಡಬೇಕು. ಪಿಂಚಣಿ ಎಂದರೆ ನೀವು ಕೆಲಸ ಮಾಡುವ ಅವಧಿಯಲ್ಲಿ ಮಾಡಿದ ಶಿಸ್ತುಬದ್ಧ ಉಳಿತಾಯದ ಫಲ. ನೀವು ಪ್ರತಿ ತಿಂಗಳು ಸ್ವಲ್ಪ ಮೊತ್ತವನ್ನು ಪಿಂಚಣಿ ಯೋಜನೆಗೆ ಕೊಡುಗೆ ನೀಡುತ್ತೀರಿ. ಅದರ ಆಧಾರದ ಮೇಲೆ ನಿವೃತ್ತಿಯ ನಂತರ ಜೀವನ ಪೂರ್ತಿ ನಿರಂತರ ಆದಾಯ ದೊರೆಯುತ್ತದೆ. ಇದು ಯಾವುದೇ ಖಾಸಗಿ ಯೋಜನೆಗಿಂತ ಹೆಚ್ಚು ಭದ್ರವಾಗಿದೆ, ಏಕೆಂದರೆ ಇದು ಸರ್ಕಾರದ ನಿಯಂತ್ರಣದಲ್ಲಿರುವ ಸಂಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತದೆ. ಇನ್ನೊಂದು ವಿಷಯ ಗಮನಿಸಬೇಕು. ಪಿಂಚಣಿ ವ್ಯವಸ್ಥೆಯಲ್ಲಿ ಕುಟುಂಬಕ್ಕೂ ಕೆಲವು ಭದ್ರತೆಗಳಿವೆ. ಉದ್ಯೋಗಿ ಮರಣ ಹೊಂದಿದ ನಂತರ ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಪಿಂಚಣಿ ದೊರೆಯುವ ವ್ಯವಸ್ಥೆಯೂ ಇದೆ. ಪತ್ನಿಗೆ ಅಥವಾ ಅವಲಂಬಿತರಿಗೆ ಕೆಲವು ಪ್ರಮಾಣದ ಪಿಂಚಣಿ ದೊರೆಯಬಹುದು. ಇದು ಕುಟುಂಬದ ಆರ್ಥಿಕ ಭದ್ರತೆಗೆ ಸಹಾಯ ಮಾಡುತ್ತದೆ. ಈ ಎಲ್ಲ ವಿವರಗಳು ನಿಮ್ಮ ಸೇವಾ ದಾಖಲೆಗಳು, ಕೊಡುಗೆ ಅವಧಿ ಮತ್ತು ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಖಾಸಗಿ ವಲಯದ ಉದ್ಯೋಗಿಯೂ ತಮ್ಮ ಪಿಎಫ್ ಮತ್ತು ಪಿಂಚಣಿ ಖಾತೆಯ ಬಗ್ಗೆ ಜಾಗೃತರಾಗಿರಬೇಕು. ನಿಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರ್ ಮೂಲಕ ನೀವು ಆನ್ಲೈನ್ನಲ್ಲಿ ನಿಮ್ಮ ಪಿಎಫ್ ಬ್ಯಾಲೆನ್ಸ್, ಕೊಡುಗೆ ವಿವರಗಳು, ಸೇವಾ ಅವಧಿ ಇತ್ಯಾದಿಗಳನ್ನು ಪರಿಶೀಲಿಸಬಹುದು. ನಿಮ್ಮ ಖಾತೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ತಕ್ಷಣವೇ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದೊಂದಿಗೆ ಅಥವಾ ಇಪಿಎಫ್ಒ ಕಚೇರಿಯೊಂದಿಗೆ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಬೇಕು. ಇಲ್ಲವಾದರೆ ನಿವೃತ್ತಿಯ ಸಮಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಇಂದಿನ ಯುವ ಪೀಳಿಗೆಗೆ ಒಂದು ಸಂದೇಶ ನೀಡಬೇಕು. ನೀವು 20 ಅಥವಾ 25 ವರ್ಷದಲ್ಲಿ ಕೆಲಸ ಆರಂಭಿಸಿದಾಗ ನಿವೃತ್ತಿ ಜೀವನ ಬಹಳ ದೂರದ ವಿಷಯವಾಗಿ ಕಾಣಬಹುದು. ಆದರೆ ವಾಸ್ತವದಲ್ಲಿ ನೀವು ಇಂದು ತೆಗೆದುಕೊಳ್ಳುವ ಹಣಕಾಸು ನಿರ್ಧಾರಗಳು ನಿಮ್ಮ 30-40 ವರ್ಷಗಳ ನಂತರದ ಜೀವನವನ್ನು ನಿರ್ಧರಿಸುತ್ತವೆ. ಪಿಎಫ್ ಕೊಡುಗೆ, ಪಿಂಚಣಿ ಯೋಜನೆ, ದೀರ್ಘಾವಧಿ ಹೂಡಿಕೆಗಳು ಇವೆಲ್ಲವೂ ನಿಮ್ಮ ಭವಿಷ್ಯದ ನೆಮ್ಮದಿಗೆ ಆಧಾರವಾಗುತ್ತವೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಇಪಿಎಫ್ಒ ಮತ್ತು ಇಪಿಎಸ್ ಯೋಜನೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಒಂದು ಭರವಸೆಯ ಆದಾಯ ಮೂಲವನ್ನು ಒದಗಿಸುತ್ತದೆ. ಕನಿಷ್ಠ 10 ವರ್ಷಗಳ ಸೇವೆ, 58 ವರ್ಷ ವಯಸ್ಸು, ಸರಿಯಾದ ಲೆಕ್ಕಾಚಾರ ಇವೆಲ್ಲವೂ ಪಿಂಚಣಿ ಪಡೆಯಲು ಮುಖ್ಯ ಅಂಶಗಳು. ಸೇವಾ ವರ್ಷಗಳು ಹೆಚ್ಚಾದಷ್ಟು ಪಿಂಚಣಿ ಮೊತ್ತವೂ ಹೆಚ್ಚಾಗುತ್ತದೆ. ಮುಂಚಾವಿತವಾಗಿ ಪಿಂಚಣಿ ಆರಂಭಿಸಿದರೆ ಕಡಿತವಾಗುತ್ತದೆ ಎಂಬುದನ್ನು ಮರೆಯಬಾರದು.
ಆದ್ದರಿಂದ ಶಿಸ್ತುಬದ್ಧವಾಗಿ ಕೆಲಸ ಮುಂದುವರಿಸುವುದು, ಪಿಎಫ್ ಖಾತೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳುವುದು ಮತ್ತು ಹಣಕಾಸು ಜಾಗೃತಿಯಿಂದ ಬದುಕುವುದು ಅತ್ಯಂತ ಅಗತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಆಶಿಸುತ್ತೇವೆ. ನೀವು ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವವರಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹೆಚ್ಚು ಜನರಿಗೆ ಪಿಂಚಣಿ ವ್ಯವಸ್ಥೆಯ ಬಗ್ಗೆ ಅರಿವು ಬಂದರೆ ಸಮಾಜದಲ್ಲಿ ನಿವೃತ್ತಿ ಜೀವನದ ಭದ್ರತೆ ಹೆಚ್ಚಾಗುತ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಉಪಯುಕ್ತ ಮಾಹಿತಿ, ಸರ್ಕಾರಿ ಯೋಜನೆಗಳು, ಹಣಕಾಸು ಜಾಗೃತಿ ಮತ್ತು ಉದ್ಯೋಗಿಗಳಿಗೆ ಸಂಬಂಧಿಸಿದ ಮಹತ್ವದ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಧನ್ಯವಾದಗಳು.